ಶ್ರೀಮತೆ ರಾಮಾನುಜಾಯ ನಮಃ. ಕದಳಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಕದಳಿಪುರ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಸ್ವಾಮಿಯವರ ಸನ್ನಿಧಾನದಲ್ಲಿ ಇವತ್ತು ವಿಶೇಷವಾಗಿ ಶ್ರಾವಣ ಮಾಸದ ಕೊನೆಯ ಶ್ರಾವಣ ಶನಿವಾರ ದಿವಸ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಷ್ಟೋತ್ತರ ಕಳಶಾಭಿಷೇಕ, ಆರಾಧನೆ ಮತ್ತು ಭಗವಂತನಿಗೆ ಫಲಪಂಚಾಮೃತ ಅಭಿಷೇಕ, ನಂತರ ವಿಶೇಷವಾಗಿ ಹೂವಿನ ಅಲಂಕಾರ ಸೇವೆ ಮತ್ತು 10:30ಕ್ಕೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದುವರೆಗೂ ಕೂಡ ಭಗವಂತನಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ ಕೂಡ ಸಂಜೆಯವರೆಗೂ ಕೂಡ ರಾತ್ರಿ 9 ಗಂಟೆವರೆಗೂ ಕೂಡ ಭಗವಂತನ ಸೇವೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಶ್ರೀನಿವಾಸರು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಏಕಶಿಲಾಮೂರ್ತಿಯಾಗಿರ್ತಕ್ಕಂಥ ಶ್ರೀನಿವಾಸರು, ಬಲಹೃದಯ ಭಾಗದಲ್ಲಿ ಲಕ್ಷ್ಮಿ ಮತ್ತು ಎಡಗಾಲು ಬಲಗಾಲು ಅಕ್ಕಪಕ್ಕಗಳಲ್ಲಿ ಭೂನೀಳ ಸಮೇತರಾಗಿ ವಿಶೇಷವಾಗಿ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ವಿಶೇಷವಾದಂತಹ ಶ್ರೀನಿವಾಸರು. ಸುಮಾರು 800 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ದೇವಸ್ಥಾನ. ಇಲ್ಲಿ ವಿಶೇಷವಾಗಿ ಯಾವುದೇ ಭಕ್ತಾದಿಗಳು ಯಾವ ಪ್ರಾರ್ಥನೆ ಮಾಡಿಕೊಂಡ್ರೆ ಸಂತಾನ ಭಾಗ್ಯ ತೊಂದರೆ ಇದ್ರೆ ಸಂತಾನ ಭಾಗ್ಯ ಇರ್ಬೋದು, ಅಥವಾ ಕಂಕಣ ಭಾಗ್ಯ ತೊಂದರೆ ಇದ್ರೆ ಕಂಕಣ ಭಾಗ್ಯ ಇರ್ಬೋದು, ಯಾವುದೇ ರೀತಿಯಾದಂತಹ ಕುಂದುಕೊರತೆಗಳಿದ್ರೂ ಕೂಡ ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರ ಅಭಿಷ್ಟಗಳೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ. ಇಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ವಿಶೇಷವಾದಂತಹ ಆರಾಧನೆ ಆಗುತ್ತೆ. ಹಾಗಾಗಿ ಭಗವಂತನ ಸನ್ನಿಧಾನದಲ್ಲಿ, ಶ್ರೀನಿವಾಸನ ಸನ್ನಿಧಾನದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡಂಥ ಭಕ್ತರುಗಳೆಲ್ಲರಿಗೂ ಕೂಡ ಅವನ ಕೋರದಂಥ ಫಲಗಳನ್ನು ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯವಿಲ್ಲ. ಇವತ್ತಿನ ವಿಶೇಷವಾಗಿ ನಮ್ಮ ಕದಳಿಪುರದ ಶ್ರೀ ಕದಳಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಟ್ರಸ್ಟಿಗಳಾದಂಥ ಅಧ್ಯಕ್ಷರು ಆದಂಥ ಶ್ರೀ ಕೆ.ಟಿ. ಶಿವರಾಮ್ರವರ ಒಂದು ಇವತ್ತಿನ ಸೇವೆ ತುಂಬ ವಿಜೃಂಭಣೆಯಿಂದ ನೆರವೇರಿಸಿ ಪ್ರತಿ ಸೇವೆಯಲ್ಲೂ ಕೂಡ ಅವರು ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ವೈಕುಂಠ ಏಕಾದಶಿ ಮತ್ತೆ ವಾರ್ಷಿಕೋತ್ಸವ ಜನವರಿ 26ರಂದು ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಅವರ ಸೇವೆ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಭಕ್ತರುಗಳಿಗೂ ಕೂಡ ವಿಶೇಷವಾದಂತಹ ಪ್ರಸಾದ ವಿನಿಯೋಗ ಕೂಡ ಇವತ್ತಿರುತ್ತೆ.